ಎಲ್ಲರಿಗೂ ನಮಸ್ಕಾರ. ನಮ್ಮ ನಾಗದಿವ್ಯ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಕಾಂಗ್ರೆಸ್ ಮತ್ತು RSS ಮಧ್ಯ ಮತ್ತೆ ಸಂಘರ್ಷದ ಕಿಡಿ ಹೊತ್ತಿಕೊಂಡಿದೆ. ಈ ಸಂಘರ್ಷ ಇದೇ ಮೊದಲನೇದಲ್ಲ, ಕೊನೆಯದೂ ಅಲ್ಲ. ಇದಕ್ಕೊಂದು ದೊಡ್ಡ ಇತಿಹಾಸವೇ ಇದೆ. RSSನ ಚಟುವಟಿಕೆಗಳನ್ನು ನಿಷೇಧಿಸಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಮಂತ್ರಿ ಮಹೋದಯರೊಬ್ಬರು RSS ಅನ್ನೇ ನಿಷೇಧಿಸುವ ಬಗ್ಗೆಯೂ ಮಾತಾಡಿದ್ದಾರೆ. ಈ ನಿಷೇಧವೂ ಸಹ ಹೊಸದಲ್ಲ, ಇದಕ್ಕೂ ಒಂದು ದೊಡ್ಡ ಇತಿಹಾಸವೇ ಇದೆ. ಅವೆಲ್ಲವನ್ನು ಬನ್ನಿ ಇವತ್ತು ತಿಳಿದುಕೊಳ್ಳೋಣ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ RSS ಹಿಂದೂಗಳ ಸಂಘಟನೆಯ ಉದ್ದೇಶ ಹೊಂದಿರುವಂಥ ಒಂದು ಸಂಸ್ಥೆ. 1947ರಲ್ಲಿ ಸ್ವಾತಂತ್ರ್ಯ ಬರುವ ಸಂದರ್ಭದಲ್ಲಿ ದೇಶದ ವಿಭಜನೆಯನ್ನು RSS ವಿರೋಧಿಸ್ತದೆ. ಆದರೆ ಕಾಂಗ್ರೆಸ್ ಅದನ್ನು ತಿರಸ್ಕರಿಸಿ ಧರ್ಮದ ಆಧಾರದ ಮೇಲೆ ಈ ದೇಶದ ವಿಭಜನೆಗೆ ಮುಂದಾಗ್ತದೆ. ವಿಭಜಿತ ಭಾಗ ಪಾಕಿಸ್ತಾನ ತನ್ನನ್ನು ತಾನು ಇಸ್ಲಾಮಿಕ್ ರಾಷ್ಟ್ರ ಅಂತ ಘೋಷಿಸಿಕೊಳ್ತದೆ. ಆದರೆ ಭಾರತವನ್ನು ಹಿಂದೂ ರಾಷ್ಟ್ರ ಅಂತ ಕಾಂಗ್ರೆಸ್ ಘೋಷಿಸೋದಿಲ್ಲ. ಅದಕ್ಕೆ ಬದಲಾಗಿ ಅದನ್ನೊಂದು ಧರ್ಮ ನಿರಪೇಕ್ಷ ರಾಷ್ಟ್ರ ಅಂತ ಘೋಷಿಸ್ತದೆ. ಅಷ್ಟೇ ಅಲ್ಲ, ಆಯಕಟ್ಟಿನ ಸ್ಥಾನಗಳನ್ನು ಮುಸ್ಲಿಮರಿಗೆ ನೀಡ್ತದೆ. ಇದು ಬಹಳಷ್ಟು ಹಿಂದೂಗಳನ್ನು ಕೆರಳಿಸ್ತದೆ. ಇದು ಅನೇಕ ವಾಗ್ವಾದ, ಘರ್ಷಣೆಗಳಿಗೂ ಕಾರಣ ಆಗ್ತದೆ. ಈ ಎಲ್ಲ ಗೊಂದಲದ ಮಧ್ಯೆ ನಾಥೂರಾಮ್ ಗೋಡ್ಸೆ ಅನ್ನೋ ಒಬ್ಬ ಹಿಂದೂ ಅತಿರೇಕಿಯೊಬ್ಬ ಗಾಂಧೀಜಿಯವರ ಹತ್ಯೆಯನ್ನು ಮಾಡ್ತಾನೆ. ದೇಶಾದ್ಯಂತ ಇದು ಕೋಲಾಹಲವನ್ನು ಉಂಟು ಮಾಡ್ತದೆ. ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ನಲ್ಲಿರುವ ಕೆಲವು ಅತಿರೇಕಿಗಳು ಎಲ್ಲ ಹಿಂದೂ ಪರ ಚಿಂತಕರ ಮೇಲೆ ಗಾಂಧೀಜಿಯವರ ಹತ್ಯೆಯ ಆರೋಪವನ್ನು ಹೊರಿಸಿ ಅವರನ್ನು ಜೈಲಿಗೆ ಕಳಿಸ್ತಾರೆ. ಮತ್ತು ಎಲ್ಲ ಹಿಂದೂ ಪರ ಸಂಘಟನೆಗಳ ಮೇಲೆ ಗಾಂಧೀಜಿಯವರ ಹತ್ಯೆಯ ಆರೋಪವನ್ನು ಹೊರಿಸಿ ಅವುಗಳನ್ನು ನಿಷೇಧಿಸಲಾಗ್ತದೆ. ಇವುಗಳಲ್ಲಿ RSS ಅನ್ನೂ ಸಹ ನಿಷೇಧಿಸಲಾಗ್ತದೆ. ಆದರೆ ಸುದೀರ್ಘವಾದಂಥ ನ್ಯಾಯಾಲಯದ ವಿಚಾರಣೆಗಳ ನಂತರ RSSಗೂ ಗಾಂಧೀಜಿಯವರ ಹತ್ಯೆಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು ರುಜುವಾತಾಗಿ ಅದನ್ನು ದೋಷಮುಕ್ತಗೊಳಿಸಲಾಗ್ತದೆ ಮತ್ತು ಅದರ ಮೇಲಿದ್ದಂಥ ನಿಷೇಧವನ್ನು ತೆರವುಗೊಳಿಸಲಾಗ್ತದೆ. ಇನ್ನೊಂದು ಸಲ 1975ರಲ್ಲಿ ಕಾಂಗ್ರೆಸ್ ಪಕ್ಷ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಿದಾಗ RSS ಅದನ್ನು ವಿರೋಧಿಸ್ತದೆ. ಅದರ ಸ್ವಯಂ ಸೇವಕರು ಸರ್ಕಾರಿ ವಿರೋಧಿ ಚಳುವಳಿಗಳಲ್ಲಿ ಭಾಗವಹಿಸ್ತಾರೆ. ಹೀಗಾಗಿ ಕೇಂದ್ರ ಸರ್ಕಾರ RSS ಅನ್ನು ಮತ್ತೆ ನಿಷೇಧಿಸ್ತದೆ. ದೇಶಾದ್ಯಂತ ಸ್ವಯಂ ಸೇವಕರ ಬಂಧನವಾಗ್ತದೆ. ಅನೇಕರು ಭೂಗತರಾಗಿದ್ದುಕೊಂಡು ಇಡೀ ದೇಶದಲ್ಲಿ ತುರ್ತು ಪರಿಸ್ಥಿತಿಯ ವಿರುದ್ಧ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡುವಂಥ ಕೆಲಸದಲ್ಲಿ ನಿರತರಾಗ್ತಾರೆ. ಇದರ ಪರಿಣಾಮವಾಗಿ ತುರ್ತು ಪರಿಸ್ಥಿತಿಯ ಕರಾಳ ಅಧ್ಯಾಯ ಮುಗಿದು 1977ರಲ್ಲಿ ಮತ್ತೊಮ್ಮೆ ಚುನಾವಣೆ ನಡೆದಾಗ ಕಾಂಗ್ರೆಸ್ ಪಕ್ಷ ಹೀನಾಯವಾದ ಸೋಲನ್ನು ಕಾಣ್ತದೆ. ಮೊಟ್ಟ ಮೊದಲನೇ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರವಾಗಿ ಜನತಾ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬರ್ತದೆ. RSS ಮೇಲಿನ ನಿಷೇಧವನ್ನು ಮತ್ತೆ ತೆರವುಗೊಳಿಸಲಾಗ್ತದೆ. ಆದರೆ ಈ ಜನತಾ ಪಕ್ಷದ ಸರ್ಕಾರ ಬಹುಕಾಲ ಬಾಳೋದಿಲ್ಲ. 2.5 ವರ್ಷದಲ್ಲಿ ಅದು ಪತನಗೊಳ್ತದೆ. ಮತ್ತೆ 1980ರಲ್ಲಿ ಮತ್ತೊಂದು ಚುನಾವಣೆ ನಡೆದು ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ತದೆ. ಆದರೂ ಅದಕ್ಕೆ RSS ಮೇಲಿನ ದ್ವೇಷ ಕಡಿಮೆ ಆಗಿರೋದಿಲ್ಲ. ಅದನ್ನು ಒಂದು ಕೋಮುವಾದಿ ಸಂಘಟನೆ ಅಂತ ಜರಿಯುತ್ತಲೇ ಬರ್ತದೆ. ಆ ಮನಸ್ಥಿತಿ ಕಾಂಗ್ರೆಸ್ ಪಕ್ಷದವರಲ್ಲಿ ಇವತ್ತಿಗೂ ಹಾಗೇ ಇದೆ. ಅದರ ನಂತರ 1980ರ ದಶಕದ ಉತ್ತರಾರ್ಧದಲ್ಲಿ ವಿಶ್ವ ಹಿಂದೂ ಪರಿಷತ್ ಆರಂಭಿಸಿದ ರಾಮ ಜನ್ಮಭೂಮಿ ಮುಕ್ತಿ ಆಂದೋಲನದಲ್ಲಿ RSS ಪಾಲ್ಗೊಳ್ತದೆ. ತದನಂತರ ಭಾರತೀಯ ಜನತಾ ಪಕ್ಷ ರಾಜಕೀಯ ಪಕ್ಷವಾಗಿಯೂ ಈ ಚಳವಳಿಗೆ ಧುಮುಕ್ತದೆ. ಇದರಿಂದ ಆ ಚಳವಳಿಗೆ 100 ಆನೆಯ ಬಲ ಬಂದಂತಾಗ್ತದೆ. ಇದರ ಪರಿಣಾಮವಾಗಿ ದೇಶದಲ್ಲಿ ಒಂದು ಹೊಸ ರಾಜಕೀಯ ಸಮೀಕರಣವೇ ಸಿದ್ಧವಾಗ್ತದೆ. ಇದರ ಫಲವಾಗಿ 1989ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ತನ್ನ ಅಧಿಕಾರವನ್ನು ಕಳೆದುಕೊಳ್ತದೆ.
ಇದರಲ್ಲಿ RSS ಬೆಂಬಲಿತ ಎಲ್ಲ ಹಿಂದೂಪರ ಸಂಘಟನೆಗಳ ಪಾತ್ರ ಬಹಳ ದೊಡ್ಡದಾಗಿರ್ತದೆ. ಹೀಗಾಗಿ ಕಾಂಗ್ರೆಸ್ ಪಕ್ಷ RSS ಅನ್ನು ತನ್ನ ಪರಮ ವೈರಿಯಾಗಿ ಕಾಣಲಿಕ್ಕೆ ಶುರು ಮಾಡ್ತದೆ. ಅದರ ನಂತರ ಅಧಿಕಾರಕ್ಕೆ ಬಂದ PV ನರಸಿಂಹರಾವ್ ಅವರ ಸರ್ಕಾರದ ಸಮಯದಲ್ಲಿ 1992ರಲ್ಲಿ ಅಯೋಧ್ಯೆಯಲ್ಲಿ ನಡೆದಂಥ ಒಂದು ಕರಸೇವೆಯಲ್ಲಿ ಭಾಗವಹಿಸಿದ್ದಂಥ ಲಕ್ಷಾಂತರ ಜನ ಕರಸೇವಕರು ಅಲ್ಲಿದ್ದಂಥ ಬಾಬ್ರಿ ಮಸೀದಿ ಎಂಬ ವಿವಾದಾತ್ಮಕ ಕಟ್ಟಡವನ್ನು ಧ್ವಂಸಗೊಳಿಸ್ತಾರೆ. ಇದು ದೇಶಾದ್ಯಂತ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸ್ತದೆ. PV ನರಸಿಂಹರಾವ್ ನೇತೃತ್ವದ ಸರ್ಕಾರ ಆ ಕರಸೇವೆಯಲ್ಲಿ ಭಾಗವಹಿಸಿದ್ದಂಥ LK ಅದ್ವಾನಿ, ಮುರಳಿ ಮನೋಹರ್ ಜೋಶಿ, ಉಮಾ ಭಾರತಿ ಮೊದಲಾದ ಎಲ್ಲ ಪ್ರಮುಖ ನಾಯಕರನ್ನು ಬಂಧಿಸಿ ಜೈಲಿಗಟ್ತದೆ. ಅಷ್ಟೇ ಅಲ್ಲ, ದೇಶದಲ್ಲಿದ್ದಂಥ ಎಲ್ಲ BJP ಆಡಳಿತ ರಾಜ್ಯ ಸರ್ಕಾರಗಳನ್ನು ವಜಾಗೊಳಿಸ್ತದೆ. ಈ ಕರಸೇವೆಯಲ್ಲಿ ಭಾಗವಹಿಸಿದ್ದಂಥ RSS ಸಹಿತವಾದಂಥ ಎಲ್ಲ ಹಿಂದೂಪರ ಸಂಘಟನೆಗಳನ್ನು ನಿಷೇಧಕ್ಕೆ ಒಳಪಡಿಸಲಾಗ್ತದೆ. ಆದರೆ ಮತ್ತೆ ಸುದೀರ್ಘ ನ್ಯಾಯಾಲಯದ ವಿಚಾರಣೆಯ ನಂತರ ಅವುಗಳನ್ನು ನಿಷೇಧದಿಂದ ತೆರವುಗೊಳಿಸಲಾಗ್ತದೆ. ಹೀಗೆ 3 ಸಲ ನಿಷೇಧಿಸಿದರು. RSS ಮತ್ತೆ ತನ್ನ ಪೂರ್ಣ ಶಕ್ತಿಯೊಂದಿಗೆ ಕೆಲಸವನ್ನು ಆರಂಭಿಸಿದೆ. ದೇಶದಲ್ಲಿ ಇದಕ್ಕೂ ಮುಂಚೆ ಈ ತನಕ ಅನೇಕ ಇಸ್ಲಾಮಿಕ್ ಭಯೋತ್ಪಾದಕ ಸಂಘಟನೆಗಳನ್ನು, ನರಭಕ್ಷಕ ನಕ್ಸಲ್ ಸಂಘಟನೆಗಳನ್ನು ಎಲ್ಲ ನಿಷೇಧಿಸಲಾಗಿದೆ. ಆದರೆ ಪ್ರತಿ ನಿಷೇಧಿಸಿದ ನಂತರ ಒಂದೋ ಅವರ ಶಕ್ತಿ ಕುಂದಿದೆ ಅಥವಾ ಅವು ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಂಡಿದ್ದಾವೆ. ಆದರೆ ಪ್ರತಿ ಸಲ ನಿಷೇಧದಿಂದ RSS ಮತ್ತೆ ಫಿನಿಕ್ಸ್ ಪಕ್ಷಿಯಂತೆ ಮರು ಹುಟ್ಟು ಪಡೆದು ಮತ್ತೆ ಇಮ್ಮಡಿ ಶಕ್ತಿಯೊಂದಿಗೆ ಮುನ್ನಡೆದು ಈಗ 100 ವರ್ಷದ ಗಡಿಯನ್ನು ದಾಟಿದೆ. ಇದರ ರಹಸ್ಯ ಏನು ಎಂಬ ಪ್ರಶ್ನೆಗೆ ಅದರದ್ದೇ ನಾಯಕರು ಇತ್ತೀಚೆಗೆ ನೀಡಿದ ಉತ್ತರ ಅವರ ನಿತ್ಯ ಶಾಖೆ. ದಿನಾಲೂ 1 ಗಂಟೆ ಒಂದು ಮೈದಾನದಲ್ಲಿ ಸೇರಿ ಆಟವಾಡಿ ದೇಶಭಕ್ತಿಯ ಗೀತೆಗಳನ್ನು ಹಾಡಿ ಪ್ರಾರ್ಥನೆಯೊಂದಿಗೆ ಮುಗಿಸುವಂಥ ಈ ನಿತ್ಯದ ಚಟುವಟಿಕೆಯನ್ನು ತಮ್ಮ ಸಂಘಟನೆಯ ಅಡಿಪಾಯ ಅಂತ ಅವರೇ ಹೇಳಿಕೊಂಡರು. ಬಹುಶಃ ಈ ಮಾತಿನಿಂದಲೇ ಉಪಾಯ ಕಂಡುಕೊಂಡಂಥ ಕಾಂಗ್ರೆಸ್ ಪಕ್ಷ RSSನ ಚಟುವಟಿಕೆಗಳನ್ನು ನಿಷೇಧಿಸಲಿಕ್ಕೆ ಮುಂದಾಗಿದೆ. ಇದು RSSನ ಶಕ್ತಿಯನ್ನು ಕುಂದಿಸ್ತದೆಯಾ? ಇದಕ್ಕೆ ಕಾಲವೇ ಉತ್ತರಿಸಬೇಕು. ನಮಸ್ಕಾರ.